ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹೇಮಾ ಅನ್ನೋರು ನಮಗೆ ಅವರ ಸಕ್ಸಸ್ ಸ್ಟೋರಿನ ಕಳಿಸಿದ್ದಾರೆ. ನನಗೆ ಈ ಸಕ್ಸಸ್ ಸ್ಟೋರಿ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವರು ನನ್ನ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಇಂದು ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್. ತುಂಬಾ ಖುಷಿ ಆಯ್ತು ಇವರು ಸಕ್ಸಸ್ ಸ್ಟೋರಿನ ಕಳಿಸಿದ್ದು. ಸೊ ನಾನು ಓದ್ತೀನಿ ಅವ್ರು ಏನ್ ಕಳಿಸಿದ್ದಾರೆ ಅಂತ ಹೇಳಿ. ನಮಸ್ತೆ ಮೇಡಮ್, ಹೇಗಿದ್ದೀರಿ? ನಾನು ನಿಮ್ಮ ಕ್ರಿಯೇಟ್ ಯುವರ್ ಡ್ರೀಮ್ ಲೈಫ್ ಕೋರ್ಸ್ ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್. ನಾನು ಲಾ ಆಫ್ ಅಟ್ರಾಕ್ಷನ್ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ದು ಅಕ್ಟೋಬರ್ 2019ರಲ್ಲಿ. ಬೇರೆ ಭಾಷೆಗಳಲ್ಲಿ ವಿಡಿಯೋಗಳನ್ನು ನೋಡಿ ಸ್ವಲ್ಪ ಅರ್ಥ ಮಾಡಿಕೊಂಡು ಅಪ್ಲೈ ಮಾಡಿ ಸಕ್ಸಸ್ ಕಾಣುತ್ತಿದ್ದೆ. ನಮ್ಮ ಮಾತೃಭಾಷೆಯಲ್ಲಿ ಈ ವಿಡಿಯೋಗಳಿದ್ದರೆ ಇನ್ನೂ ಎಷ್ಟು ಚೆನ್ನಾಗಿ ಇರುತ್ತೆ ಅಂತ ಯೋಚನೆ ಮಾಡಿದೆ. ನಾನು ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಕನ್ನಡದಲ್ಲಿ ಲಾ ಆಫ್ ಅಟ್ರಾಕ್ಷನ್ ವಿಡಿಯೋಗಳನ್ನು ಬರುತ್ತಿರುವುದಕ್ಕಾಗಿ ಎಂದು ಸೆಲ್ಫ್ ಅಫರ್ಮೇಷನ್ ಹೇಳಿ ಲೆಟ್ ಗೋ ಮಾಡಿದೆ. ನೆಕ್ಸ್ಟ್ ಡೇ ನಾನು ನನ್ನ ಮಗ ಇಬ್ಬರು ಶಟಲ್ ಕಾಕ್ ಆಡುತ್ತಿದ್ದೆವು. ನಾನು ಮೊಬೈಲನ್ನು ಬ್ಯಾಟ್ನ ಕವರ್ಗೆ ಹಾಕಿ ಗೇಟ್ಗೆ ಹ್ಯಾಂಗ್ ಮಾಡಿದ್ದೆ. 2 ವೈಟ್ ಬಟರ್ಫ್ಲೈ ಪದೇ ನನ್ನ ಮೊಬೈಲ್ ಕವರ್ ಮೇಲೆ ಹೋಗಿ ಟಚ್ ಮಾಡುತ್ತಿದ್ದವು. ಸುಮಾರು 10 ನಿಮಿಷ ನಿರಂತರವಾಗಿ ಹೀಗೆ ಮಾಡಿದವು. ನನಗೆ ಯೂನಿವರ್ಸ್ ಏನೋ ಸೂಚನೆ ಕೊಡುತ್ತಿದೆ ಅಂತ ಆಟವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಗೆ ಬಂದು ಯೂಟ್ಯೂಬ್ ಓಪನ್ ಮಾಡಿದೆ. ಮೊಟ್ಟ ಮೊದಲ ವಿಡಿಯೋ ನಿಮ್ಮ ವಿಡಿಯೋ ಆಗಿತ್ತು. ಇದು ನಂದು ಫಸ್ಟ್ ವಿಡಿಯೋ ನೋಡಿದ್ದಾರೆ ಅವರು, ಆಯ್ತಾ? ನೀವು ಆಗ ತಾನೇ ಮೊಟ್ಟ ಮೊದಲ ವಿಡಿಯೋ ಅಪ್ಲೋಡ್ ಮಾಡಿದ್ರಿ. ನಾನು ಆ ವಿಡಿಯೋವನ್ನು ನೋಡಿದ ತುಂಬಾ ಖುಷಿ ಆಯಿತು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಂದು ಖುಷಿಯಿಂದ ಯೂನಿವರ್ಸ್ಗೆ ಹೇಳಿದ್ದೆ. ನಾನು ನಿಮ್ಮನ್ನು ಕಂಟಿನ್ಯೂಸ್ಲಿ ಫಾಲೋ ಮಾಡಿದೆ. ಇವ್ರು ಯಾವಾಗ್ಲೂ ಅಷ್ಟೇ, ಎಲ್ಲಾ ವಿಡಿಯೋಲ್ಲೂ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಕಳ್ಸೋರು, ಆಮೇಲಿಂದ ಇಮೇಲ್ ಕಳ್ಸೋರು, ಲೈಕ್ ಮಾಡೋರು. ತುಂಬಾ ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ ಅಲ್ಲಿ ಅವ್ರು ಸೆಕೆಂಡ್ ಬ್ಯಾಚ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ತುಂಬಾ ಖುಷಿಯಿಂದ ಮಾತಾಡಿದ್ರು ಅವರು. ನಂಗೆ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ನಂಗೊಂದು ಸ್ವಲ್ಪ ಗೊತ್ತಿದೆ, ಇನ್ನ ನಾನು ಕಲಿಬೇಕು ಅಂತ ಇದ್ದೀನಿ ಅಂತ ಅನ್ಕೊಂಡು. ಸೊ ನಿಮಗೆ ಯಾರಿಗಾದ್ರೂ ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ ಮಾಡ್ಬೇಕು ಅಂತ ಇಷ್ಟ ಇದ್ರೆ, ಇದು 6 ವೀಕ್ಸ್ ಇನ್ ಕೋರ್ಸು ಆನ್ಲೈನ್ ಅಲ್ಲಿ ಇರುತ್ತೆ. ನೀವು ಯಾವಾಗ ಬೇಕೋ ಇದನ್ನ ನೀವು ಬೈ ಮಾಡ್ಬೋದು. ಕೋರ್ಸಿಗೆ 2222 ರುಪೀಸ್ ಆಗುತ್ತೆ. 6 ವೀಕ್ಸು. ಇದನ್ನ ಸ್ಟಾರ್ಟಿಂಗ್ ನಾವು ಬೇಸಿಕ್ ಇಂದ ಸ್ಟಾರ್ಟ್ ಮಾಡ್ತೀವಿ. ನೆಗೆಟಿವಿಟಿನೆಲ್ಲ ರಿಮೂವ್ ಮಾಡಿ ಆಮೇಲೆ ಅದಕ್ಕೆ ಪಾಸಿಟಿವಿಟಿ ಹಾಕಿ ಹೇಗೆ ಗಿಡ ಬೆಳೆಯುತ್ತೋ ಸಣ್ಣ ಬೀಜದಿಂದ ಆ ತರ ಬೀಜ ಹಾಕಿ ದೊಡ್ಡ ಮರ ಆಗೋ ತನಕ ಬೆಳೆಸಿ, ಆ ತರ ಇದು ಕ್ರಿಯೇಟಿವ್ ಡ್ರೀಮ್ ಲೈಫ್ ಕೋರ್ಸ್ನ ನಾನು ಕ್ರಿಯೇಟ್ ಮಾಡಿರೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರತ್ತೆ. ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಯಾರು ಬೇಕಾದ್ರೂ ಈ ಕೋರ್ಸ್ ಅನ್ನ ಬೈ ಮಾಡ್ಬೋದು. ಆಮೇಲಿಂದ 6 ವೀಕ್ಸ್ ಕೋರ್ಸ್ ಆದ್ಮೇಲೆ ನೀವೇ ನೋಡ್ತೀರಾ ಹೆಂಗೆ ಮಿರಾಕಲ್ ತರ, ಮ್ಯಾಜಿಕ್ ತರ ನಿಮ್ ಲೈಫ್ ಚೇಂಜ್ ಆಗ್ಬಿಡತ್ತೆ ಅಂತ. ಸುಮಾರು ಜನ ಕೋರ್ಸ್ ತಗೊಂಡು ಎಷ್ಟೊಂದ್ ಜನ ಸಕ್ಸಸ್ ಸ್ಟೋರಿನೂ ಕಳ್ಸಿದ್ದಾರೆ. ನನಗೆ ಇನ್ನು ಸಕ್ಸಸ್ ಸ್ಟೋರೀಸ್ ಎಲ್ಲ ವಿಡಿಯೋಸ್ ಮಾಡಕ್ ಆಗ್ತಾ ಇಲ್ಲ, ಬಟ್ ಮೊದಲು ತುಂಬಾ ಇದೆ ಸಕ್ಸಸ್ ಸ್ಟೋರೀಸು. ಸೊ ಅದನ್ನೆಲ್ಲ ವಾಚ್ ಮಾಡಿ ನಿಮ್ಗೆ ಗೊತ್ತಾಗತ್ತೆ ಆವಾಗ. ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರ್ಯಾರೆಲ್ಲ ಈ ಕೋರ್ಸ್ ತಗೊಳಕ್ ಇಷ್ಟಪಡ್ತೀರಾ ಅವರಿಗೆ. ಸೊ ಕಂಟಿನ್ಯೂ ಮಾಡ್ತೀನಿ ಈಗ. ಸೊ ಖುಷಿಯಿಂದ ಯೂನಿವರ್ಸ್ಗೆ ಹೇಳಿದೆ, ನಾನು ನಿಮ್ಮನ್ನು ಕಂಟಿನ್ಯೂಸ್ಲಿ ಫಾಲೋ ಮಾಡಿದೆ. ನಾನು ಸುಮಾರು ಮಿರಾಕಲ್ ಮ್ಯಾನಿಫೆಸ್ಟೇಷನ್ ಮಾಡಿದೆ. ಅದರಲ್ಲಿ ಅತಿ ಮುಖ್ಯವಾದ ಕೆಲವನ್ನು ವಿವರಿಸುತ್ತೇನೆ. ಸೊ ಅವರು ಸುಮಾರು ಬ್ಯಾಚ್ಗಳಲ್ಲಿ ಕಳಿಸ್ತಾ ಇದ್ದಾರೆ ನನಗೆ ಸಕ್ಸಸ್ ಸ್ಟೋರೀಸ್ನೆಲ್ಲ. ಥ್ಯಾಂಕ್ ಯು ಸೋ ವೆರಿ ಮಚ್ ಹೇಮಾ ಅವರೇ. ನಿಮ್ಮ ಸಕ್ಸಸ್ ಸ್ಟೋರಿನ ನಮ್ಮೆಲ್ಲರ ಜೊತೆ ಶೇರ್ ಮಾಡಿ ಇನ್ಸ್ಪೈರ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೆ. ಸೊ ಮೊದಲನೇದು, ಆಗ ಬೇಸಿಗೆ ಇತ್ತು. ತುಂಬಾ ಬಿರು ಬಿಸಿಲಿನ ಸಮಯ. ಮಧ್ಯಾಹ್ನ 2 ಗಂಟೆಯ ಸಮಯ. ನಾನು ಮಳೆ ಬರುತ್ತಿರುವ ಹಾಗೆ ವಿಜುವಲೈಸ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಲೆಟ್ ಗೋ ಮಾಡಿದೆ. 1 ಗಂಟೆಯ ನಂತರ ಆಕಾಶದಲ್ಲಿ ವಾತಾವರಣ ಬದಲಾಗತೊಡಗಿತು. ತುಂತುರು ಹನಿಗಳು ಬಿದ್ದು ಹಾಗೆ ನಿಂತು ಹೋಯಿತು. ನಂತರ ಸಂಜೆ 6 ಗಂಟೆಗೆ ಮಳೆ ಶುರುವಾಯಿತು. ತುಂಬಾ ಧಾರಾಕಾರವಾಗಿ ಸುಮಾರು 3/4 ಗಂಟೆ ಸತತವಾಗಿ ಸುರಿಯಿತು. ಇದರಿಂದ ನಮ್ಮ ಅಕ್ಕಪಕ್ಕದ ಮನೆಯವರು ತುಂಬಾ ಸಂತೋಷ ಪಟ್ಟರು. ಇಷ್ಟು ಬಿರು ಬೇಸಿಗೆಯಲ್ಲಿ ಇಷ್ಟು ಧಾರಾಕಾರವಾಗಿ ಮಳೆಯಾಗುತ್ತಿದೆ ಎಂದು ತುಂಬಾ ಖುಷಿ ಪಟ್ಟರು. ನಾನು ಸಹ ತುಂಬಾ ಖುಷಿ ಪಟ್ಟೆ. 2ನೇ ಸಕ್ಸಸ್ ಸ್ಟೋರಿ.
ಮಳೆಗಾಲ ಶುರುವಾಯಿತು. ಒಂದು ದಿನ ನಾನು ನನ್ನ ಮಗನನ್ನು ಸ್ಕೂಲಿಂದ ಕರೆದುಕೊಂಡು ಬರುವಾಗ ಇಬ್ಬರೂ ಮಳೆಯಲ್ಲಿ ನೆನೆದು ಬಿಟ್ಟೆವು. ನನ್ನ ಹಸ್ಬೆಂಡ್ ನಮ್ಮಿಬ್ಬರಿಗೂ ರೈನ್ ಕೋಟ್ ತೆಗೆದುಕೊಳ್ಳಲು 1,500 ರೂಪಾಯಿ ಕೊಟ್ಟರು. ನನಗೆ ಆ ದುಡ್ಡನ್ನು ಸೇವ್ ಮಾಡುವ ಯೋಚನೆ ಮಾಡಿದೆ. ತಕ್ಷಣ ಯೂನಿವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನಾನು ಪ್ರತಿನಿತ್ಯ ನನ್ನ ಮಗನನ್ನು ಅತ್ಯಂತ ಸುರಕ್ಷಿತವಾಗಿ, ಕ್ಷೇಮವಾಗಿ, ಸಂತೋಷಕರವಾಗಿ ಸ್ಕೂಲಿಗೆ ಬಿಟ್ಟು ಬರುತ್ತೇನೆ ಮತ್ತು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ, ಅದರಿಂದ ಮಳೆಗಾಲ ಮುಗಿಯುವವರೆಗೂ ನಾನು ಒಂದು ದಿನವೂ ಮಳೆಯಲ್ಲಿ ನೆನೆಯಲಿಲ್ಲ. ಬೆಳಿಗ್ಗೆ ನಾವು ಸ್ಕೂಲಿಗೆ ಹೊರಡುವಾಗ ಇನ್ನು 5-10 ನಿಮಿಷಗಳಿದೆ ಎನ್ನುವಾಗಲೇ ಅತ್ಯಂತ ಧಾರಾಕಾರವಾಗಿ ಸುರಿಯುವ ಮಳೆಯನ್ನು ನೋಡಿ ನನ್ನ ಮಗ, ಅಮ್ಮ ತುಂಬಾ ಮಳೆ ಬರ್ತಾ ಇದೆ ಅಂತ ಅಳಲು ಶುರು ಮಾಡುತ್ತಿದ್ದ. ನಾನು ಕಾನ್ಫಿಡೆನ್ಸ್ ಇಂದ ನನ್ನ ಮಗನನ್ನು ಸ್ಕೂಟಿಲಿ ಕೂರಿಸಿಕೊಂಡು ಹೋಗಲು ಗೇಟ್ ಇಂದ ಹೊರಗೆ ಬರುತ್ತಿದ್ದ ಹಾಗೆ ಮಳೆ ಸಂಪೂರ್ಣವಾಗಿ ಸ್ಟಾಪ್ ಆಗ್ಬಿಡ್ತಿತ್ತು. ನಾನು ತುಂಬಾ ಖುಷಿಯಿಂದ ನನ್ನ ಮಗನನ್ನು ಸ್ಕೂಲಿಗೆ ಬಿಟ್ಟು ಬರುತ್ತಿದ್ದೆ. ಒಂದು ದಿನ ನನ್ನ ಮಗನನ್ನು ಸ್ಕೂಲಿಗೆ ಬಿಟ್ಟು ಬರುವಾಗ ಒಂದು ಬಟ್ಟೆಯ ಅಂಗಡಿಯಲ್ಲಿ ಒಂದು ಬ್ರ್ಯಾಂಡೆಡ್ ಟೀ ಶರ್ಟ್ ಪ್ಯಾಂಟ್ ಅನ್ನು ನೋಡಿದೆ. ನಾನು ಆ ಬಟ್ಟೆಗಳ ಬಗ್ಗೆ ವಿಚಾರಿಸಿ ಮನೆಗೆ ಬಂದೆ. ಅಂಗಡಿಯಲ್ಲಿ ಆ ಬಟ್ಟೆಗಳು ನೋಡಿದ ತಕ್ಷಣ ಈ ಬಟ್ಟೆ ನನ್ನದು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಎಂದು ಹೇಳಿದೆ. ಪರ್ಸ್ ತೆಗೆದುಕೊಂಡು ಹೋಗದಿದ್ದ ಕಾರಣ ನಾನು ಆ ಬಟ್ಟೆಗಳನ್ನು ತೆಗೆದುಕೊಳ್ಳದೆ ಹಾಗೆ ಮನೆಗೆ ಬಂದೆ. ಅದಾದ ನಂತರ ಸುಮಾರು 15 ದಿನಗಳ ನಂತರ ನಾನು ಅಂಗಡಿಗೆ ಹೋಗಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಹೋದೆ. ಅಷ್ಟರಲ್ಲಿ ಕಂಪ್ಲೀಟ್ಲಿ ನಾನು ಈ ವಿಷಯವನ್ನು ಮರೆತು ಹೋಗಿದ್ದೆ. ಅಂಗಡಿಯವರು ಸುಮಾರು ಬಟ್ಟೆಗಳನ್ನು ತೋರಿಸಿದರು. ನನಗೆ ಯಾವುದು ಬಟ್ಟೆಗಳು ಇಷ್ಟವಾಗಲಿಲ್ಲ. 2 ನಿಮಿಷ ಕುಳಿತು ಬಿಟ್ಟೆ. ಅಲ್ಲಿದ್ದ ಇನ್ನೊಬ್ಬ ಹುಡುಗಿ, ನಿಮಗೆ ಈ ಬಟ್ಟೆ ಇಷ್ಟ ಆಗಬಹುದೇನೋ ಎಂದು ನೋಡಿ ಎಂದಳು. ನಾನು ಒಂದು ಕ್ಷಣ ಶಾಕ್ ಆಗ್ಬಿಟ್ಟೆ. ಸಡನ್ಲಿ ಎಲ್ಲಾ ಜ್ಞಾಪಕಕ್ಕೆ ಬಂತು. ತುಂಬಾ ಖುಷಿಯಿಂದ ಆ ಬಟ್ಟೆಗಳನ್ನು ಕೊಂಡುಕೊಂಡೆ. ಹೀಗೆ ಯೂನಿವರ್ಸ್ ಇನ್ನೂ ಮುಂತಾದ ಮಿರಾಕಲ್ನ ಕ್ರಿಯೇಟ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅವುಗಳಲ್ಲಿ ಮುಖ್ಯವಾದುದನ್ನು ಶೇರ್ ಮಾಡಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಾ ಅವರೇ. ನೀವು ನಿಮ್ಮ ಈ ಸಕ್ಸಸ್ ಸ್ಟೋರಿನ ಕಳಿಸಿರೋದಕ್ಕೆ, ಆಮೇಲೆ ಇದರಿಂದ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ಯಾವ ರೀತಿ ನಾವು ವಿಜುವಲೈಸ್ ಮಾಡ್ಬೋದು, ಯಾವ ರೀತಿ ಇದು ನಂದು ಅಂತ ಹೇಳಿ ನಾವು ಯೂನಿವರ್ಸ್ಗೆ ಕ್ಲೈಮ್ ಮಾಡ್ಬೋದು. ಇದು ನಾನು ಡಿಕ್ಲೇರ್ ಟು ದ ಯೂನಿವರ್ಸ್ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಲ್ವಾ. ಸೊ ಅದನ್ನ ನೋಡಿ, ಅದ್ರಲ್ಲಿ ಹಾಗೇನೆ ನಾವು ನಮಗೆ ಏನ್ ಬೇಕು ಅಂತ ಅನ್ಕೊಳ್ತೀವಿ ಅದನ್ನ ನಾವು ಡಿಕ್ಲೇರ್ ಮಾಡೋದು ಯೂನಿವರ್ಸ್ಗೆ. ಯೂನಿವರ್ಸ್ ಇದು ನಂದು, ಇದು ನಾನು ಪಡೆದಿದ್ದೀನಿ, ಆಲ್ರೆಡಿ ನನ್ನ ಹತ್ರ ಇದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಅನ್ಕೊಂಡು. ಸೊ ಅವಾಗ ಮಿರಾಕಲ್ ತರ ನಮಗೆ ಆ ಯೂನಿವರ್ಸ್ ಹೇಗಾದ್ರೂ ಸರಿ ಎಲ್ಲ ವಸ್ತುಗಳು ನಾವು ಏನ್ ಬೇಕು ಅಂತ ಅನ್ಕೊಂಡಿರ್ತೀವಿ ಅದನ್ನೆಲ್ಲ ತಂದ್ಕೊಡುತ್ತೆ. ಸೊ ಹೇಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಕ್ಸಸ್ ಸ್ಟೋರಿ ಕಳ್ಸಿರೋದಿಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ ನೀವು ತುಂಬಾ ಜನಕ್ಕೆ. ಇದನ್ನ ಈ ತರ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಇನ್ನೂ ಕಳಿಸ್ತೀನಿ ಅಂತ ನೀವು ಹೇಳಿದ್ದೀರಾ. ಕಾಯ್ತಾ ಇದ್ದೀವಿ ಕಾತುರದಿಂದ ನಿಮ್ಮ ಸಕ್ಸಸ್ ಸ್ಟೋರಿನ ಕಳ್ಸೋದಿಕ್ಕೆ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ನೆಕ್ಸ್ಟ್ ಇನ್ನೊಂದು ಸಕ್ಸಸ್ ಸ್ಟೋರಿ ಚಂದ್ರಿಕಾ ಗುರುರಾಜ್ ಅವ್ರದ್ದು. ಅವರು ಲೈವ್ ಅಲ್ಲಿ ಬಂದು ನಮ್ಗಳ ಜೊತೆ ಅವರ ಸಕ್ಸಸ್ ಸ್ಟೋರಿನ ಶೇರ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್.